ಆಗಿರುವ ಮಂಗಳೂರು ಅರ್ಥಾತ್ ಕರಾವಳಿ ಕೇಸರಿ ಕುಟುಂಬದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ನೆಟ್ಟಗಾಗಿದ್ದ ಪುತ್ತಿಲರ ಶ್ರವಣಕ್ಕೆ ಬಿಸಿ ನೀರು ಎರಚಿದ ಬಿಜೆಪಿ. ಮತ್ತೆ ಕಾದ ಕುಲುಮೆಯಂತಾದ ಪುತ್ತಿಲ ರಾಜ್ಯ ಉಪಾಧ್ಯಕ್ಷ ಸ್ಥಾನದಾಸೆಗೆ ಬೆಂಕಿ ಇಟ್ಟ ಬಿಜೆಪಿ. ಕರಾವಳಿ ಬಿಜೆಪಿಗರ ಭದ್ರಕೋಟೆ. ಪುತ್ತಿಲರು ನೆಟ್ಟಗಾಗಿದ್ರು, ಸ್ವಲ್ಪ ಬಿಜೆಪಿಯಲ್ಲಿ ಆಕ್ಟಿವ್ ಆಗಿದ್ರು. ಮತ್ತವರ ಕಿವಿಗೆ ಕಾದ ಸೀಸಾ ಬಿಟ್ಟವರ ಬಿಜೆಪಿಗರು. ಮತ್ತೆ ಕಾದ ಕೆಂಪೇರಿದ ಕುಲುಮೆಯಂತಾದ ಪುತ್ತಿಲ ರಾಜ್ಯ ಉಪಾಧ್ಯಕ್ಷ ಸ್ಥಾನದಾಸೆಗೆ ಬೆಂಕಿ ಇಟ್ಟ ಬಿಜೆಪಿ. ಪುತ್ತಿಲರಿಗೆ ಕಾಡುತ್ತಿದೆ ಐಡೆಂಟಿಟಿ ಕ್ರೈಸಿಸ್. ಹಿಂದೆ ಬಂಡಾಯ ಎದ್ದು ಅಶೋಕ್ ರೈ ಗೆಲುವಿಗೆ ಕಾರಣರಾದರು. ಈಗ ಮತ್ತೆ ರೆಬಲಾದ ಪುತ್ತೂರಿನ ಪುತ್ತಿಲ. ಸೋಷಿಯಲ್ ಮೀಡಿಯಾದಲ್ಲಿ ಶಾಕಿಂಗ್ ಪೋಸ್ಟ್ ಹಂಚಿಕೊಂಡ ಪುತ್ತಿಲ, ನಾನೇ ಮುಂದಿನ ಬಂಡಾಯ ಅಭ್ಯರ್ಥಿ ಎಂದು ಘೋಷಣೆ. ನಾನೇ ಅಭ್ಯರ್ಥಿ. ಅರುಣ್ ಕುಮಾರ್ ಪುತ್ತಿಲರ ಪೋಸ್ಟ್ಗೆ ಬೆಚ್ಚಿದ ಬಿಜೆಪಿ. ಕರಾವಳಿ ಕೇಸರಿ ಕುಟುಂಬದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಒಂದು ಕಾಲಘಟ್ಟದಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿದ್ದ ಮಂಗಳೂರು ಅನ್ನುವ ಕರಾವಳಿ ಪ್ರದೇಶ ಹಂತ ಹಂತವಾಗಿ ಬಿಜೆಪಿಗರ ತೆಕ್ಕೆಗೆ ಬಂತು. ಯಾವ ಕಾರಣಕ್ಕೋಸ್ಕರ ಬಂತು? ರಾಷ್ಟ್ರೀಯವಾದ ಮತ್ತು ಹಿಂದುತ್ವವಾದದ ಆಕ್ಟಿವಿಟೀಸ್ ಕರಾವಳಿ ಭಾಗದಲ್ಲಿ ಹೆಚ್ಚಾಗ್ತಾ ಇದ್ದ ಹಾಗೆ ಅಲ್ಲಿನ ಜನರು ಬಿಜೆಪಿಯತ್ತ ವಾಲೋದಕ್ಕೆ ಶುರು ಮಾಡ್ಕೊಂಡ್ರು. ಗಲಭೆ ಅಂತ ಕರೀತೀರೋ, ದೊಂಬಿ ಅಂತ ಕರೀತೀರೋ, ಕೋಮು ಸಂಘರ್ಷ ಅಂತ ಕರೀತೀರೋ, ಲವ್ ಜಿಹಾದು, ಗೋಹತ್ಯೆ, ಹೀಗೆ ಅನೇಕ ವಿಚಾರಗಳಲ್ಲಿ ಚರ್ಚೆಗೆ ಒಳಗಾಗುವ ಕೋಸ್ಟಲ್ ಇದೇ ಕರಾವಳಿ ಭಾಗ. ಅದೇ ತರಹ ಸೌಹಾರ್ದತೆ, ಸಾಮರಸ್ಯ, ಈ ತರಹದ ಶಾಂತಿಯುತ ಜೀವನಕ್ಕೂ ಕರಾವಳಿ ಭಾಗ ಹೆಸರುವಾಸಿಯಾಗಿದೆ. ಸರಿ, ಇನ್ನು ಪುತ್ತಿಲರ ವಿಚಾರಕ್ಕೆ ಬರೋಣ. ಪುತ್ತಿಲ ಅರುಣ್ ಕುಮಾರ್ ಪುತ್ತಿಲ ಖಟ್ಟರ್ ಹಿಂದುತ್ವವಾದಿ, ಖಟ್ಟರ್ ಸಂಘ ಪರಿವಾರದ ಕಾರ್ಯಕರ್ತ, ಖಟ್ಟರ್ ರೈಟ್ ವಿಂಗ್ ಬಲಪಂಥೀಯ. ಪುತ್ತೂರಿನಲ್ಲಿ ಅವರು ಹೇಳಿಕೊಂಡಂತೆ ನಾನು ಪುತ್ತೂರಿನಲ್ಲಿ ಜಾತ್ಯತೀತ, ಪ್ರತಿಯೊಂದು ಸಮುದಾಯದವರು ಅವರವರ ಸಮಸ್ಯೆಗಳನ್ನು ಕೇಳಿಕೊಂಡು ಮತ್ತು ಹೇಳಿಕೊಂಡು ಬರ್ತಾರೆ. ಪ್ರತಿಯೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವ ಏಕೈಕ ವ್ಯಕ್ತಿ ನಾನು. ಪುತ್ತಿಲರನ್ನ ಸಮರ್ಥನೆ ಮಾಡಿಕೊಳ್ಳುವ ಇತರೆ ನಾಯಕರು ಹೇಳಿಕೊಳ್ಳೋದು. ಹೇಳಿ ಕೇಳಿ ಪುತ್ತೂರಿನಲ್ಲಿ ಎಲ್ಲ ಸಮುದಾಯದ ಜೊತೆಯೂ ಕೂಡ ಅರುಣ್ ಕುಮಾರ್ ಪುತ್ತಿಲ ಚೆನ್ನಾಗಿದ್ದಾರೆ. ಅಲ್ಲ, ಬಿಜೆಪಿ ನಾಯಕ ಈಗ ಯಾಕೆ ಬಂಡಾಯ ಎದ್ದಿದ್ದಾರೆ ಅಂತ ಕೇಳಿದ್ರೆ ಅವರು ಎದ್ದಿರೋದು ಈಗಲ್ಲ. 2023ರಲ್ಲೇ ಬಿಜೆಪಿಯ ವಿರುದ್ಧ ತೊಡೆತಟ್ಟಿ ನಿಂತವರು. ಬರೀ ಹೆದರಿಸಿದ್ದು ಮಾತ್ರ ಅಲ್ಲ, ಚುನಾವಣಾ ಅಖಾಡಕ್ಕಿಳಿದ್ರು. 10,000ಕ್ಕಿಂತಲೂ ಹೆಚ್ಚು ಮತಗಳನ್ನು ಗಳಿಸ್ಕೊಂಡ್ರು. 20,000 ಚಿಲ್ಲರೆ ಮತಗಳನ್ನು ಗಳಿಸಿಕೊಳ್ಳುವುದರ ಮುಖಾಂತರವಾಗಿ 20,000ಕ್ಕಿಂತಲೂ ಹೆಚ್ಚು ಮತ ಪಡ್ಕೊಂಡಿದ್ದಾರೆ. ನನಗೆ ಅದರ ಅಂಕಿಅಂಶಗಳು ನೆನಪಾಗ್ತಾ ಇಲ್ಲ. ಹಾಗೆ ಪಡೆದುಕೊಂಡ ಮತದ ಕಾರಣ ಅಲ್ಲಿ ಕಾಂಗ್ರೆಸ್ಸಿನ MLA ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಯಿತು. ಇಲ್ಲದಿದ್ದರೆ ನಿಮಗೆ ಮಂಗಳೂರು ಭಾಗದಲ್ಲಿ UT ಖಾದರ್ನ ಬಿಟ್ಟರೆ ಅಶೋಕ್ ರೈ ಮತ್ತೊಂದು MLA ಸಿಗ್ತಿರಲಿಲ್ಲ. ಕಾರಣ ಈ ಹಿಂದೆ ಆ ಭಾಗವನ್ನು ಗೆದ್ದುಕೊಂಡಿದ್ದು ಬಿಜೆಪಿ. ಆದರೆ ಪುತ್ತಿಲರ ಕಾರಣದಿಂದಾಗಿ ಮತ ವಿಭಜನೆ ಆಯಿತು. ಹಿಂದೂಗಳ ಮತ, ಹಿಂದುತ್ವವಾದಿಗಳ ಮತ, ಬಲಪಂಥೀಯರ ಮತ, ರೈಟ್ ವಿಂಗಿನ ಮತ ಪುತ್ತಿಲರಿಗೆ ಬಂತು. ಹಾಗಾಗಿ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟಿಗೆ ಬರಬಹುದಾದಂತಹ ಮತಗಳು ವಿಭಜನೆಯಾಯಿತು, ವೋಟ್ ಡಿವೈಡ್ ಆಯಿತು. ಹಾಗಾಗಿನೇ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದು. ಇದು ಬಿಜೆಪಿಗರ ವಾದ. ಸೊ ಅದಾಯಿತು. ಅದಾದ ನಂತರ ಲೋಕಸಭಾ ಎಲೆಕ್ಷನ್ ಬಂತು. ಆ ಸಂದರ್ಭದಲ್ಲೂ ಕೂಡ ಸೆಟೆದು ಸಿಡಿದು ಆಕ್ರೋಶಿತನಾಗಿ ಕೊತ ಕುದಿಯುತ್ತಿದ್ದ ಪುತ್ತಿಲ ಸ್ವಲ್ಪ ನೆಟ್ಟಗಾಗಿದ್ರು, ಬಿಜೆಪಿ ಪರ ವಾಲ್ಕೊಂಡಿದ್ರು. ಸರಿ, ಏನೋ ನಮ್ಮದೇ ಕುಟುಂಬ, ಘರ್ವಾಪ್ಸಿಯಾಗಿ ಸ್ವಲ್ಪ ಚೆನ್ನಾಗಿರೋಣ ಅಂಥೇಳಿ ಒಂದು ಸ್ವಲ್ಪ ಸರಿಯಾಗ್ತಾ ಇದ್ದ ಹಾಗೆ ಬಿಜೆಪಿಗರು ಅವರಿಗೆ ಯಾವುದೇ ಸ್ಥಾನ ಕೊಡಲಿಲ್ಲ. ಅರುಣ್ ಕುಮಾರ್ ಪುತ್ತಿಲರಿಗೆ ಏನೇನೂ ಸ್ಥಾನ ಕೊಡಲಿಲ್ಲ, ಸ್ಥಳೀಯ ಜವಾಬ್ದಾರಿ ಕೊಡಲಿಲ್ಲ, ರಾಜ್ಯ ಮಟ್ಟದ ನಾಯಕತ್ವವನ್ನು ಕೊಡಲಿಲ್ಲ. ಸರಿ ಬಿಡಲಿ, ಸತ್ತು ಹೋಗಲಿ, ಜಿಲ್ಲಾ ಮಟ್ಟದ ನಾಯಕತ್ವ ಕೊಟ್ರ? ಇಲ್ಲ. ತಾಲೂಕು ಮಟ್ಟದ ನಾಯಕತ್ವವೂ ಕೂಡ ಪುತ್ತಿಲರಿಗೆ ಆ ಭಾಗದ ಬಿಜೆಪಿ ಕೊಡಲಿಲ್ಲ. ಅಲ್ರಯ್ಯ, ನನ್ನ ಪಕ್ಷ, ನನ್ನ ಬಿಜೆಪಿ, ನನ್ನ ಹಿಂದುತ್ವ,
ನನ್ನ ಹೋರಾಟ ಬಿ ಜೆ ಪಿ ಪರ ಸಾಕಷ್ಟು ಹೋರಾಟ ಮಾಡಿದ್ದೀನಿ. ನನಗೆ ಈ ತರಹದ ಯಾವುದೇ ಜವಾಬ್ದಾರಿ ಸಿಗದೇ ಇದ್ದರೆ, ನನ್ನನ್ನು ಗುರುತಿಸದೇ ಇದ್ದರೆ ಏನು ಕಥೆ? ಐಡೆಂಟಿಟಿ ಕ್ರೈಸಿಸ್. ಅದಕ್ಕೆ ಹೇಳೋದು ಐಡೆಂಟಿಟಿ ಕ್ರೈಸಿಸು ಅಂತ. ಒಟ್ಟಾರೆ ಈಗ ಮತ್ತೆ ಸಿಡಿದೆದ್ದಿದ್ದಾರೆ. ನೀವು ಪಕ್ಕದಲ್ಲೇ ಗಮನಿಸ್ತಾ ಇದ್ದೀರಿ ನಮ್ಮ ಫ್ರೇಮಲ್ಲಿ. ಪುತ್ತಿಲ 2028ರ MLA ಕ್ಯಾಂಡಿಡೇಟು ಅಂತ. 2028ರ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಕೂಡ ನಾನು ನಿಂತ್ಕೋತೀನಿ, ಬಂಡಾಯ ಎದ್ದಿದ್ದೀನಿ. ಪುತ್ತಿಲ್ರೇ ಇದನ್ನು ಬಿಡುಗಡೆ ಮಾಡಿದ್ರು, ಅಥವಾ ಅವರ ಹಿಂಬಾಲಕರು, ಅವರ ಸಹಚರರು ಅಥವಾ ಅವರ ಫಾಲೋವರ್ಸ್ಗಳು ಇದನ್ನು ವೈರಲ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಒಟ್ಟಾರೆ ಅವರಿಗೊಂದು ಆಸೆ ಇತ್ತು, ಉಪಾಧ್ಯಕ್ಷ ಸ್ಥಾನ ಆದರೂ ಸಿಗುತ್ತೆ ಅಂತ ಹೇಳಿ. ಅದು ಕೂಡ, ಆ ಸ್ಥಾನವೂ ಕೂಡ ಕೈ ತಪ್ಪಿದೆ. ಒಟ್ಟಾರೆ ಈಗ ಮಂಗಳೂರಿನಲ್ಲಿ ಪುತ್ತಿಲರ ವಿಚಾರ ಸಂಚಲನ ಮೂಡಿಸ್ತಾ ಇದೆ. 2028ಕ್ಕೂ ಕೂಡ ಬಿಜೆಪಿಯ ವಿರುದ್ಧ ಬಂಡಾಯ ಎದ್ದು ಸ್ಪರ್ಧೆ ಮಾಡ್ತಾರಾ ಪುತ್ತಿಲ? ಕಟ್ಟ ಕಡೆಯದಾಗಿ ಕಾಡುತ್ತಿರುವ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.